Students, the topic of this session is reorder level and status in Tally. Reorder level is the level on reaching which an order has to be placed for a stock item. ಸ್ಟಾಕು ಗೋಡೌನಲ್ಲಿ ಇದೆ, ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಏನು ಸ್ಟಾಕ್ ಇದೆ ಅದಕ್ಕಿಂತ ಜಾಸ್ತಿ ಆರ್ಡರ್ ಬಂದಿದೆ. ಸೊ ಈ ರೀತಿ ಆರ್ಡರ್ ಬಂದಾಗ ಸ್ಟಾಕು ಅಲ್ಲಿ ಶಾರ್ಟೇಜ್ ಬರುತ್ತೆ, ಬಟ್ ಆರ್ಡರ್ ಎಕ್ಸೆಸ್ ಇದೆ. ಅಂಥ ಕೇಸಸ್ಸಲ್ಲಿ ಯು ನೀಡ್ ಟು ರೀಆರ್ಡರ್ ದಿ ಸ್ಟಾಕ್ಸ್. ಅದು ರೆಕಾರ್ಡಿಂಗ್ ಆಗಬೇಕು. ಟ್ಯಾಲಿ ಪ್ರೊವೈಡ್ಸ್ ಎ ಪ್ರೊವಿಷನ್ ಫಾರ್ ರೆಕಾರ್ಡಿಂಗ್ those kind of stocks. Reorder level on reaching which an order has to be placed for a stock item. The importance of a reorder level arises from the desire to have sufficient stocks to service customer orders and at the same time not to have unnecessarily high stocks. ಜಾಸ್ತಿ ಸ್ಟಾಕ್ ಇಟ್ಕೊಳ್ಳೋ ಅಂಥ ಅವಶ್ಯಕತೆಯೂ ಇರೋದಿಲ್ಲ, ಯಾಕಂದರೆ ಸಮಟೈಮ್ಸ್ ಇಟ್ ಮೇ ಲೀಡ್ ಟು ಲಾಸ್ ಆಲ್ಸೋ. ಸೊ ಏನು ಅವಶ್ಯಕತೆ ಬೀಳುತ್ತೆ ಆಗ ಮಾತ್ರ ರೀಆರ್ಡರ್ ಮಾಡಿ ತಗೋಬೋದು. ಸೊ ದಿಸ್ ಈಸ್ ದಿ ರೀಆರ್ಡರ್ ಲೆವೆಲ್ ಕಾನ್ಸೆಪ್ಟ್. And this is the screen for reorder levels. ಇದು ನಿಮಗೆ ಟ್ಯಾಲಿನಲ್ಲಿ ಈ ಆಪ್ಷನ್ ಸಿಗುತ್ತೆ. ಯು ನೀಡ್ ಟು ಎನೇಬಲ್ ರೀಆರ್ಡರ್ ಲೆವೆಲ್ ಅನ್ನೋ ಒಂದು F11 ಫೀಚರು ಎನೇಬಲ್ ಮಾಡಿಕೊಂಡು ರೀಆರ್ಡರ್ ಲೆವೆಲ್, ರೀಆರ್ಡರ್ ಸ್ಟೇಟಸ್ ಆಪ್ಷನ್ಸ್ ನಿಮಗೆ ಅಕೌಂಟ್ಸ್ ಇನ್ಫೋ ಸ್ಕ್ರೀನಲ್ಲಿ ಗೇಟ್ವೇ ಆಫ್ ಟ್ಯಾಲಿನಲ್ಲಿ ಸಿಗುತ್ತೆ. ಗೇಟ್ವೇ ಆಫ್ ಟ್ಯಾಲಿ ಇನ್ವೆಂಟ್ರಿ ಇನ್ಫೋದಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಅದನ್ನು ಚೂಸ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್ ಸ್ಕ್ರೀನ್. ಅಂಡರ್ ದಿ ಗ್ರೂಪ್ ಬಿಲ್ಡಿಂಗ್ ಮೆಟೀರಿಯಲ್ಸ್, ಬ್ರಿಕ್ಸ್, ಸಿಮೆಂಟ್, ಸ್ಟೀಲ್, ಇದನ್ನು ರೀಆರ್ಡರ್ ಕ್ವಾಂಟಿಟಿ ಎಷ್ಟು ಅಂತ ಇಲ್ಲೊಂದು ಬ್ಲ್ಯಾಕ್ ಸ್ಕ್ರೀನ್ ಏನು ಕಾಣಿಸ್ತಾ ಇದೆ ಅಲ್ಲಿ ನೀವು ಸ್ಪೆಸಿಫೈ ಮಾಡ್ಬೋದು. ಯು ಕ್ಯಾನ್ ಸ್ಪೆಸಿಫೈ ಸಮ್ ಅಡ್ವಾನ್ಸ್ಡ್ ಪ್ಯಾರಾಮೀಟರ್ಸ್. ರೀಆರ್ಡರ್ ಕ್ವಾಂಟಿಟಿ ಹಾಕೋಬೋದು, ಮಿನಿಮಮ್ ಆರ್ಡರ್ ಕ್ವಾಂಟಿಟಿನೂ ಮೆನ್ಷನ್ ಮಾಡ್ಕೋಬೋದು. ಸೊ ಎಲ್ಲ ಐಟಮ್ಸ್ಗೆ ರೀಆರ್ಡರು ಈ ಒಂದು ಮೆಥಡಲ್ಲಿ ನೀವು ಮಾಡ್ಕೊಳ್ತಾ ಹೋಗ್ಬೋದು. Set the reorder level and minimum order quantity for the stock item bricks using advanced parameters like this. ನಾನು ಆಗಲೇ ಏನು ಸ್ಕ್ರೀನ್ ನೋಡಿದ್ವಿ ಅದಕ್ಕೆ ಎಕ್ಸಾಂಪಲ್ ಇದು 4500 ಪೀಸಸ್ ಬ್ರಿಕ್ಸ್ ಆರ್ಡರ್ ಮಾಡಿದ್ದಾರೆ. ರೀಆರ್ಡರ್ 5 days. You can specify the criteria as highest. Consumption for the last 5 days. Minimum order quantity 1500 pieces. Bricks 1000 pieces. Purchase order pending 1000 pieces. Sales order due 7250 pieces.
ಸೊ ಡ್ಯೂ ಎಷ್ಟು ಉಳ್ಕೊಂಡಿದೆ ಅಂತ. 10,000 ಪೀಸಸ್ನಲ್ಲಿ ಕ್ಲೋಸಿಂಗ್ ಸ್ಟಾಕು 1000 ಪೀಸಸ್ ಇದೆ. ಬಟ್ ನನಗೆ ಆರ್ಡರ್ ಬಂದಿರೋದು ಪರ್ಚೇಸ್ ಆರ್ಡರ್ ಪೆಂಡಿಂಗ್ 10,000 ಪೀಸಸ್, ಸೇಲ್ಸ್ ಆರ್ಡರ್ 7,250, ಅದರಲ್ಲಿ ಸೇಲ್ ಆಗಿ ನೆಟ್ ಅವೈಲೇಬಲ್ 3,750 ಇದೆ. ಸೊ ಈ ರೀತಿ ಕೇಸಸ್ಸಲ್ಲಿ ಶಾರ್ಟೇಜ್ ಇರೋದ್ರಿಂದ ಪರ್ಚೇಸ್ ಮಾಡಲೇಬೇಕು. ನಾವು ಪರ್ಚೇಸ್ ಎಷ್ಟು ಮಾಡಬೇಕು, ಸೇಲ್ಸ್ ಆರ್ಡರ್ ಬಂದಿರೋದು 7,250 ಪೀಸಸ್ಗೆ, ನಾವು 10,000 ಪರ್ಚೇಸ್ ಮಾಡಿದ್ರೆ ಪೀಸಸ್ಸು, ಉಳ್ಕೊಳ್ಳೋ ಸ್ಟಾಕು 3,750. ಸೊ ರೀಆರ್ಡರ್ ಲೆವೆಲ್ 4,500 ಪೀಸಸ್. ಇದನ್ನು ಆರ್ಡರ್ ಮಾಡಿಕೊಂಡ್ರೆ 4,500, ಟೋಟಲ್ ಎಷ್ಟಾಗುತ್ತೆ 3,750 ಪ್ಲಸ್ 4,500. ಹಿಯರ್ 7,000, it sums up to 7,250 pieces. ನೆಟ್ ಅವೈಲೇಬಲ್ ನಮ್ಮ ಹತ್ರ 3,750 ಇದೆ. ಕ್ಲೋಸಿಂಗ್ ಸ್ಟಾಕ್ ಇಷ್ಟಿತ್ತು. 10,000ಅಲ್ಲಿ ಸೇಲ್ಸ್ ಆರ್ಡರು ಬಂದು ನಮಗೆ 7,250 ಪೀಸಸ್ ಆಗಿ ನೆಟ್ ಅವೈಲೇಬಲ್ ಈಗ 3,750 ಪೀಸಸ್. ಸೊ ನಾನು ರೀಆರ್ಡರ್ ಎಷ್ಟು ಮಾಡಬೇಕು ಟು ಸಬ್ಮಿಟ್ ಅಪ್ ಟು 7,250, 4,500 ಮಾಡಿದಾಗ ಇದಿಷ್ಟು ನಾವು ಸ್ಯಾಟಿಸ್ಫೈ ಮಾಡ್ಕೋಬೋದು. 7,250 ಪೀಸಸ್ಸು ಸೇಲ್ಸ್ ಆರ್ಡರ್ ಬಂದಿದೆ, ಅದನ್ನು ಸೆಂಡ್ ಮಾಡ್ಬೋದು. ಶಾರ್ಟ್ ಫಾಲು 750 ಪೀಸಸ್ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ. ಸೊ ಆರ್ಡರ್ ಟು ಬಿ ಪ್ಲೇಸ್ಡ್ ಇಷ್ಟಾಗುತ್ತೆ 1,500 ಪೀಸಸ್, ಮತ್ತು ಅದು ಸೇಲ್ ಆಗಿ. ಇದು ನೀವು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿದ್ಮೇಲೆ ಈ ಒಂದು ನಂಬರು ನಿಮಗೆ ಸಿಗುತ್ತೆ. ಇದನ್ನು ನೀವೇ ಎಂಟ್ರಿ ಮಾಡ್ಕೊಳ್ತೀರಾ. ಪರ್ಚೇಸ್ ಆರ್ಡರ್ ಪೆಂಡಿಂಗ್ ಇಷ್ಟು, ಸೇಲ್ಸ್ ಆರ್ಡರ್ ಡ್ಯೂ ಇಷ್ಟು, ನೆಟ್ ಅವೈಲೇಬಲ್ ಇಷ್ಟು ಅಂತ. The topic of this session is reorder level and status. ನಾವು ಒಂದು ಟ್ರಾನ್ಸಾಕ್ಷನ್ ನೋಡೋಣ ಈ ಪ್ರಾಕ್ಟಿಕಲ್ ಸೆಷನ್ನಲ್ಲಿ. ಪ್ರೀವಿಯಸ್ ಸೆಷನಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ದಿ ಥಿಯರಿ ಪೋರ್ಷನ್ ಆಫ್ ದಿಸ್ ಒನ್. First I am going to enable a feature by pressing F11. ಇದರಲ್ಲಿ F11ನಲ್ಲಿ I'll go to inventory features, enable purchase order processing, enable sales order processing. ಇದೆರಡನ್ನು ಎನೇಬಲ್ ಮಾಡ್ಕೊಳ್ಳಿ. ಎಸ್ ಅಂತ ಸೆಟ್ ಮಾಡ್ಕೊಳ್ಳಿ. ನೋ ಅಂತ ಇದ್ರೆ ಏನು ಹೈಲೈಟ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅದನ್ನು ಇದು ಎನೇಬಲ್ ಪರ್ಚೇಸ್ ಆರ್ಡರ್ ಪ್ರಾಸೆಸಿಂಗ್ ಎಸ್ ಅಂತ ಇದೆ, ಎನೇಬಲ್ ಸೇಲ್ಸ್ ಆರ್ಡರ್ ಪ್ರಾಸೆಸಿಂಗ್ ಎಸ್ ಅಂತ ಇದೆ. ಆ್ಯಂಡ್ ಸೇವ್ ದಿಸ್ ಒನ್. Next, the next step, go to inventory info, create a stock item. Stock item name cement ಅಂತ ಕ್ರಿಯೇಟ್ ಮಾಡ್ಕೊಳ್ಳೋಣ. ಬಿಫೋರ್ ದಟ್ ಸಿಮೆಂಟು ಅದ್ರದ್ದು ಯೂನಿಟ್ ಆಫ್ ಮೆಷರು ಬ್ಯಾಗ್ಸ್ ಅಂತ ತಗೊಳ್ತೀನಿ. So I am going to create unit of measure, that is bags. Formal name bags ಅಂತನೇ ಕೊಡ್ತೀನಿ. ಯೂನಿಟ್ ಆಫ್ ಮೆಷರ್ ಆದಮೇಲೆ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಸ್ಟಾಕ್ ಐಟಮ್ ಸಿಮೆಂಟ್.
ಸ್ಟಾಕ್ ಐಟಮ್ ಸಿಮೆಂಟ್ ಅಂಡರ್ ಪ್ರೈಮರಿ ಕ್ಯಾಟಗರಿ ಯೂನಿಟ್ಸ್ ನಾನಿಲ್ಲಿ ಬ್ಯಾಗ್ಸ್ ಅಂತ ಚೂಸ್ ಮಾಡ್ಕೊಳ್ತೀನಿ. ಸೆಟ್ ಬಿಲ್ ಆಫ್ ಮೆಟೀರಿಯಲ್ ಕರೆಂಟ್ಲಿ ಐ ಸೆಟ್ ಇಟ್ ಟು ನೋ. ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ ಕ್ವಾಂಟಿಟಿ 800 ಬ್ಯಾಗ್ಸ್, ರೇಟ್ 1000 rupees ಫಾರ್ ಈಚ್ ಬ್ಯಾಗ್. ಸೊ ಇಲ್ಲಿ 8 lakh ಅಮೌಂಟ್ ಇದೆ ಸ್ಟಾಕ್ ಐಟಮ್ಗೆ. Since I have enabled order processing, purchase order processing, sales order processing feature, ಸ್ಟಾರ್ಟಿಂಗ್ ಆಫ್ ದಿ ಸೆಷನಲ್ಲಿ F11 ಪ್ರೆಸ್ ಮಾಡಿ ಅದೆರಡು ಎನೇಬಲ್ ಮಾಡಿದ್ರಿಂದ ಈ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆ ರೀಆರ್ಡರ್ ಲೆವೆಲ್ಸ್ ಅಂತ ಈ ಆಪ್ಷನ್ನು ಡಿಸ್ಪ್ಲೇ ಆಗ್ತಾ ಇದೆ. ಬಿಫೋರ್ ದಟ್ ಇದು ವಿಸಿಬಲ್ ಆಗಲ್ಲ. ನಾವು ಅದನ್ನು ಎನೇಬಲ್ ಮಾಡಿದ್ರಿಂದ ರೀಆರ್ಡರ್ ಲೆವೆಲ್ಸ್ ಅಂತ ಡಿಸ್ಪ್ಲೇ ಆಗ್ತಿದೆ ಅಂಡರ್ ಇನ್ವೆಂಟ್ರಿ ಇನ್ಫೋ. ಅಲ್ಲಿಗೆ ಹೋಗಿ ಸ್ಟಾಕ್ ಐಟಮ್, ಸ್ಟಾಕ್ ಗ್ರೂಪ್ ಕ್ರಿಯೇಟ್ ಮಾಡಿಲ್ಲ, ಚೆಕ್ ಮಾಡೋಣ. ದಿ ಸ್ಟಾಕ್ ಐಟಮ್ ವಿ ಕ್ರಿಯೇಟೆಡ್ ಇಸ್ ಸಿಮೆಂಟ್. ಈ ರೀತಿ ಬ್ಲ್ಯಾಂಕ್ ಇದೆ. ದೀಸ್ ಆರ್ ಸಮ್ ಆಫ್ ದಿ ಪ್ಯಾರಾಮೀಟರ್ಸ್ ಅಂಡರ್ reorder level, reorder quantity, advance parameter for reorder level, minimum order quantity, ಇದೆಲ್ಲನೂ ಆಪ್ಷನ್ಸ್ ಇರುತ್ತೆ ಈ ಸೆಕ್ಷನಲ್ಲಿ. ನೆಕ್ಸ್ಟ್ display statement of accounts, statement of inventory, ಇಲ್ಲಿ ಅದು ಆಗಲೇ ನೋಡಿದ್ದು ನೀವು ರೀಆರ್ಡರ್ ಲೆವೆಲ್, ಇದು ರೀಆರ್ಡರ್ ಸ್ಟೇಟಸ್. ಸೊ ಇಲ್ಲಿ ಆಸ್ ಯು ಕ್ಯಾನ್ ವ್ಯೂ ಆನ್ ದಿ ಸ್ಕ್ರೀನ್ ಸಿಮೆಂಟ್ 800 ಬ್ಯಾಗ್ಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ರೆಕಾರ್ಡ್ ಆಗಿ ಮತ್ತೆ ರೀಆರ್ಡರಿಂಗ್ ಆಗಿಲ್ಲ. ಸೊ ಆ ಸೆಕ್ಷನ್ ರೀಆರ್ಡರ್ ಲೆವೆಲ್ ಸೆಕ್ಷನ್ನು ಬ್ಲ್ಯಾಂಕ್ ಇದೆ. This is how your tally is going to record the stock items, quantity and the amount.